ಎಲ್ರಿಗೂ ನಮಸ್ಕಾರ. ಈ ಪವಿತ್ರವಾದ ಕಾರ್ಯಕ್ರಮವನ್ನು ಈ ಸುಂದರ ಸಂಜೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಈ ಕಾರ್ಯಕ್ರಮವನ್ನು ನಮಗೆಲ್ಲ ನೀಡಿರುವಂತಹ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳೇ, ನನ್ನ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ನಮ್ಮ ನೆಚ್ಚಿನ ಎಲ್ಲ ಸಿಬ್ಬಂದಿ ಮಿತ್ರರೇ, ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಿಜವಾಗ್ಲೂ ನಮಗೆ ಹೆಮ್ಮೆ ಆಗ್ತದೆ. ನಾವೆಲ್ಲ ಇಷ್ಟು ಸಮಯದವರೆಗೂ ಗಣ್ಯರ ಭಾಷಣಗಳನ್ನು ಕೇಳಿದ್ರಿ. ಈಗಾಗಲೇ ಮಾನ್ಯ ಮಾಜಿ ಸಚಿವರು, ಈ ಸಂಘದ ಪೋಷಕರು ಆದಂಥ ಬಿ.ಟಿ. ಲಲಿತಾ ನಾಯಕ್ ಮೇಡಮ್ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಂದೆ ತೆರೆದಿಟ್ಟರು. ಆಗಿನ ನಮ್ಮ ಪರಿಸ್ಥಿತಿಗೂ ಈಗಿನ ನಮ್ಮ ಪರಿಸ್ಥಿತಿಗೂ ಹೇಗೆ ಅನ್ನೋದನ್ನು ವಿಶ್ಲೇಷಿಸಿ ಹೇಳಿದರು. ನಿಜವಾಗ್ಲೂ ನಾವು ನಮ್ಮ ಈ ಹೆಮ್ಮೆಯ ನಾಡಿನಲ್ಲಿ, ಈ ಹೆಮ್ಮೆಯ ಭಾರತದಲ್ಲಿ ನಾವೆಲ್ಲ ಇರೋದು ನಮ್ಮೆಲ್ಲರ ಪುಣ್ಯ. ಅದು ಈ ಪರಿಸ್ಥಿತಿಯಲ್ಲಿ, ಇಂಥ ಒಂದು ಸುಸ್ಥಿತಿಯಲ್ಲಿ ನಾವು ಇದ್ದೀವಿ. ಪ್ರಪಂಚದ ಒಂದು ಅತ್ಯುತ್ತಮ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣಕರ್ತರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮೇಡಮ್ ಅವರು ಹೇಳಿದಾಗೆ ಬರೀ ಯಾವುದೇ ಒಂದು ಪಂಗಡಕ್ಕೆ ಅಥವಾ ಒಂದು ಒಂದು ಸಬ್ಜೆಕ್ಟ್ಗೆ ಸೀಮಿತಗೊಳಿಸದೆ ಅವರು ಪ್ರತಿಯೊಂದನ್ನು ನಮ್ಮ ದೇಶಕ್ಕೆ ಅತ್ಯುತ್ತಮವಾದ ಒಂದು ಸಂವಿಧಾನವನ್ನು ನೀಡಿದ್ರು. ಅವರನ್ನ ನಾವು ಪ್ರತಿದಿನ ಸ್ಮರಿಸೋದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ನಾವೆಲ್ಲ ಇಲ್ಲಿ ಇದ್ದೀವಿ ಅಂದರೆ ನಿಜವಾಗ್ಲೂ ಅದಕ್ಕೆ ಈ ಸಂವಿಧಾನನೇ ಕಾರಣ ಅಂತ ನಾನು ಭಾವಿಸ್ತೇನೆ. ಇಲ್ಲ ಅಂದಿದ್ರೆ ಬೇರೆದೇ ಟೈಪ್ ಇರ್ತಿದ್ವಿ ನಾವು. ಎಲ್ರಿಗೂ ಭಾರತದ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಒಂದು ಹಕ್ಕನ್ನ ನೀಡಿದ್ದಾರೆ. ನಮ್ಮ ಸಂವಿಧಾನ ನಮಗೆ ಏನು ಹಕ್ಕುಗಳ ಜೊತೆಗೆ ನಮಗೆ ಜವಾಬ್ದಾರಿಯನ್ನು ನೀಡಿದೆ. ಎಲ್ಲ ನಮ್ಮ ಹಕ್ಕುಗಳ ಜೊತೆ ನಮ್ಮ ಜವಾಬ್ದಾರಿಯನ್ನು ನಾವು ಅರ್ಥಕೊಂಡು ನಮ್ಮದೇ ಆದ ಅಳಿಲು ಸೇವೆಯನ್ನು ನಾವು ನೀಡಬೇಕು ದೇಶಕ್ಕೆ ಹಾಗೂ ಸಂಸ್ಥೆಗೆ ಅಂತ ಹೇಳ್ತಾ ಮೇಡಮ್ ಅವ್ರು ಹೇಳ್ತಾ ಇದ್ರು. ಹಾಗೆ ಪ್ರತಿ ಬಾರಿನೂ ಹೇಳ್ತಾರೆ, ನಮ್ಮ ಏನು ಸಾರಿಗೆ ಸಂಸ್ಥೆಗಳಿದೆ, 4 ಸಂಸ್ಥೆಗಳು ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಅಂಥ ಒಂದು ಸಂಸ್ಥೆಯಲ್ಲಿ ನಾವೆಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೇವೆ. ಇಂಥ ಒಂದು ಬೃಹದಾಕಾರದ ಒಂದು ಸಂಸ್ಥೆಯಲ್ಲಿ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಸಾಕಷ್ಟು ಏಳು ಬೀಳುಗಳು ಇರುತ್ತೆ. ಸಾಕಷ್ಟು ಬೇರೆ ಬೇರೆ ಆದಂಥ ಸಂದರ್ಭವನ್ನು ನಾವು ಫೇಸ್ ಮಾಡ್ತೀವಿ. ಅವೆಲ್ಲ ಸಂದರ್ಭದಲ್ಲೂ ನಾವು ನಮ್ಮ ಸಂಸ್ಥೆಯ ಬಗ್ಗೆ, ನಮ್ಮ ದೇಶದ ಬಗ್ಗೆ ಒಂದು ಅಭಿಮಾನವನ್ನು ಇಟ್ಕೊಂಡು ನಮ್ಮ ಅಳಿಲು ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮಗೆ ಇಲ್ಲಿ ಕರೆಸಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ